ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ದೀರಿ ಎಲ್ಲರೂ? ನಾನು ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ, ಸೂಪರಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ನಿನ್ನೆಯವರೆಗೆ 16 ಅಧ್ಯಾಯದ ಕಥೆಗಳನ್ನ ನಾನು ನಿಮಗೆ ಹೇಳಿದ್ದೆ. ಇವತ್ತು ನಾನು 17ನೆಯ ಅಧ್ಯಾಯದ ಕಥೆಯನ್ನು ನಾನು ಹೇಳುವವಳಿದ್ದೀನಿ. ನಿಮಗೆಲ್ರಿಗೂ ಗೊತ್ತು, ಅಧ್ಯಾಯಕ್ಕೂ ಮುಂಚೆ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಹೇಳಿ ನಂತರ ನಾನು ಕಥೆಯನ್ನು ಶುರು ಮಾಡ್ತೀನಿ. ಆ ಮಂತ್ರ ಹೀಗಿದೆ: ಹುಂ ಬ್ರಂ ಬ್ರಂ ಹುಂ ಫಟ್ ಜ್ವಾಲಮಾಲಿನಿ ನಮಃ. ಹುಂ ಬ್ರಂ ಬ್ರಂ ಹುಂ ಫಟ್ ಜ್ವಾಲಮಾಲಿನಿ ನಮಃ. ಈ ಮಂತ್ರವನ್ನು 108 ಬಾರಿ ಓದ್ಕೊಂಡು ಆ ನಂತರ ನೀವು ಕಥೆಯನ್ನು ಪಾರಾಯಣ ಮಾಡಬೇಕಾಗತ್ತೆ ಬಂಧುಗಳೇ. ಈಗ ಕಥೆಯನ್ನು ಎಲ್ಲರೂ ಕೇಳಿ. 17ನೆಯ ಅಧ್ಯಾಯದ ಕತೆ ಹೀಗಿದೆ. ವಸಿಷ್ಠರು ದಿಲೀಪ ಮಹಾರಾಜನಿಗೆ ಕೇಳ್ತಾರೆ, ಅಲ್ಲಪ್ಪ, ನೀನು ಸುಮಿತ್ರನ ವೃತ್ತಾಂತ ಕೇಳಿದೆಯಲ್ಲ, ಶಿವ ಪಾರ್ವತಿಗೆ ಇನ್ನೊಂದು ವೃತ್ತಾಂತದ ಕಥೆಯನ್ನು ಹೇಳಿದ್ದಾನೆ, ಅದನ್ನು ನಾನು ನಿನಗೆ ಹೇಳ್ತೀನಿ ಕೇಳು ಅಂತ ಹೇಳಿದ್ರು. ಮಾಘ ಸ್ನಾನ ಮಾಡಿದವರು ಶ್ರೀಮಂತರಾಗ್ತಾರೆ. ಎಷ್ಟೇ ಕ್ಲೇಶಗಳಿದ್ದರೂ ಕೂಡ ಅವರು ಕ್ಲೇಶಗಳನ್ನು ಕಳ್ಕೊಂಡು ಆರಾಮಾಗಿ ಧನ ಧಾನ್ಯ ಸಂಪತ್ತುಗಳನ್ನ ಹೊಂದಿಕೊಂಡು ಖುಷಿಯಾಗಿ ಸಂತೋಷವಾಗಿ ತಮ್ಮ ಜೀವನವನ್ನು ಅವರು ನಡೆಸ್ತಾರೆ. ಮತ್ತು ಮಾಘ ಶುದ್ಧ ದಶಮಿ ದಿವಸ, ದಶಮಿ ಅಂದರೆ 10ನೇ ದಿವಸ, ಮಾಘ ಮಾಸದ 10ನೆಯ ದಿವಸ ನಿರ್ಮಲವಾದ ಮನಸ್ಸಿನಿಂದ ಶ್ರೀಮನ್ನಾರಾಯಣನನ್ನು ಪೂಜೆ ಮಾಡಿದರೆ ಅವನ ಕೃಪಾ ಕಟಾಕ್ಷಕ್ಕೆ ಅವರು ಪಾತ್ರ ಆಗ್ತಾರೆ. ಪಾರ್ವತಿ ಮಾಘ ಮಾಸದ ವ್ರತಾಚರಣೆಯ ವಿಧಾನಗಳು ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಶಿವ ಹೇಳ್ತಾನೆ, ನೋಡು, ಮಾಘ ಶುದ್ಧ ದಶಮಿ ದಿವಸ ಮುಂಜಾವನಲ್ಲೇ ಎದ್ದು ಪ್ರಾತಃ ವಿಧಿಗಳನ್ನೆಲ್ಲ ಪೂರೈಸ್ಕೋಬೇಕು. ಆಮೇಲೆ ನದಿ ಸ್ನಾನ ಮಾಡಬೇಕು, ದೇವತಾ ಮಂಟಪವನ್ನು ನಿರ್ಮಾಣ ಮಾಡಬೇಕು, ತಳಿರು ತೋರಣಗಳಿಂದ ಅದನ್ನು ಅಲಂಕರಿಸಬೇಕು, ರಂಗವಲ್ಲಿ ಇಡಬೇಕು, ಆ ರಂಗವಲ್ಲಿಯಿಂದ ಅಷ್ಟದಳ ಪದ್ಮವನ್ನು ರಚಿಸಬೇಕು. ಆ ಮಂಟಪದ ಮಧ್ಯಭಾಗದಲ್ಲಿ ಲಕ್ಷ್ಮೀನಾರಾಯಣನ ಮೂರ್ತಿಯನ್ನು ಅಥವಾ ಪ್ರತಿಮೆಯನ್ನು ಇರಿಸಿ ಗಂಧ ಪುಷ್ಪ ಧೂಪ ದೀಪಗಳಿಂದ ಪೂಜೆ ಮಾಡಬೇಕು. ಆಮೇಲೆ ತಾಮ್ರದ ಕಲಶದಲ್ಲಿ ನೀರು ತುಂಬಿಕೊಂಡು ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು ವಸ್ತ್ರಗಳಿಂದ ಅಲಂಕಾರ ಮಾಡಬೇಕು. ಸಾಲಿಗ್ರಾಮವನ್ನು ಇಟ್ಟು ಪೂಜೆ ಮಾಡಬೇಕು. ಪತ್ರ ಪುಷ್ಪ ಫಲ ನೈವೇದ್ಯ ನೀರಾಂಜನ ಇವೆಲ್ಲವುಗಳಿಂದ ಭಗವಂತನನ್ನು ಅರ್ಚಿಸಬೇಕು. ಆಮೇಲೆ ಮಹಾವಿಷ್ಣುವಿಗೆ ಅರ್ಘ್ಯವನ್ನು ಪ್ರದಾನ ಮಾಡಬೇಕು. ಮಾಘ ಮಾಸದ ವ್ರತಾಚರಣೆಯನ್ನು ಮಾಡಿದವರು ಅವರ ಬಂಧು ಬಾಂಧವರೊಡನೆ ಇದನ್ನು ಆಚರಿಸಬೇಕು. ಸಜ್ಜನರಾದ ಒಬ್ಬ ಗೃಹಸ್ಥನಿಗೆ ಬೆಲ್ಲ, ತೆಂಗಿನಕಾಯಿ, ಅಕ್ಕಿ, ಉಪ್ಪು, ಬೇಳೆ, ತರಕಾರಿಗಳನ್ನ ದಾನ ಕೊಟ್ಟು ಯಥಾಶಕ್ತಿ ದಕ್ಷಿಣೆಯನ್ನು ಕೊಡಬೇಕು. ಆಮೇಲೆ ಮಾಘ ಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಿಕೊಂಡು, ಅಂದರೆ ಓದ್ಕೊಂಡು ಅಥವಾ ಕೇಳಿಕೊಂಡು ಭಗವಂತನಿಗೆ ಅಕ್ಷತೆಯನ್ನು ಹಾಕಿ ಅದನ್ನು ತನ್ನ ಮೇಲೆ ಧರಿಸಬೇಕು. ಅಂದರೆ ಇಲ್ಲಿ ಒಂದು ಪ್ರಸಂಗವನ್ನು ಹೇಳ್ತೀನಿ ಕೇಳು ಗೌರಿ. ಗೌತಮ ಮಹರ್ಷಿಗಳಿದ್ರಲ್ಲ, ಅವರು ಒಂದು ಸತಿ ತಮ್ಮ ಶಿಷ್ಯರ ಜೊತೆ ತೀರ್ಥಯಾತ್ರೆಗೆ ಅಂತ ಉತ್ತರ ದಿಕ್ಕಿನ ಕಡೆಗೆ ಹೋಗ್ತಾರೆ. ಅವರು ಅನೇಕ ಯಾತ್ರಾ ಸ್ಥಳಗಳನ್ನ ಸಂದರ್ಶನ ಮಾಡಿ 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 ನದಿ ಸ್ನಾನ, ದೇವತಾ ದರ್ಶನ, ದೇವತಾರ್ಚನೆ ಎಲ್ಲದನ್ನು ಮಾಡ್ತಾರೆ. ದಾರಿಯಲ್ಲಿ ಕೃಷ್ಣಾ ನದಿ ಸ್ನಾನಕ್ಕೆ ಅಂತ ಆ ಪ್ರಾಂತಕ್ಕೆ ಬರ್ತಾರೆ. ಅಲ್ಲಿ ಗೌತಮರು ಸ್ನಾನ ಮಾಡಿಕೊಂಡು ನದಿ ತೀರದಲ್ಲಿ ಒಂದು ಅಶ್ವತ್ಥ ವೃಕ್ಷ ಇರುತ್ತೆ. ಆ ಅಶ್ವತ್ಥ ಮರನ ಪೂಜೆ ಮಾಡ್ತಾರೆ. ಶಿಷ್ಯರಿಗೆ ಮಾಘ ಮಾಸದ ಮಹಾತ್ಮೆಯನ್ನೆಲ್ಲ ಉಪದೇಶ ಮಾಡ್ತಾರೆ. ಹೀಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಹೀಗೆ ಮಾಘ ಶುದ್ಧ ದಶಮಿ ದಿವಸ ಸರ್ವಾಲಂಕಾರಭೂಷಿತವಾದ ಸರ್ವತೋ ಭದ್ರ ಮಂಟಪದಲ್ಲಿ ಹರಿಯನ್ನು ಪೂಜಿಸಿದ್ರು. ಮಧ್ಯದಲ್ಲಿ ಹರಿಯನ್ನು ಇಟ್ಟು ಪೂಜೆ ಮಾಡಿದ್ರು. ಹೀಗೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಆ ವೃಕ್ಷದ ಹತ್ರ ಒಂದು ಹೆಣ್ಣು ನಾಯಿ ಬಂತು. ಅವ್ರ ಶಿಷ್ಯರೆಲ್ಲ ಇದ್ರಲ್ಲ, ಆ ಹೆಣ್ಣು ನಾಯಿನ ಕೋಲ್ದೆ ನಡೀತಾ ಕೋಲ್ ತೊಗೊಂಡು ಓಡಿಸಿದ್ರು. ಆದರೆ ಆ ನಾಯಿ ಅಲ್ಲಿಂದ ಮತ್ತೆ ಉತ್ತರ ದಿಕ್ಕಿಗೆ ಹೋಗಿ ಮತ್ತೆ ಅದೇ ಸ್ಥಳಕ್ಕೆ ಬಂದು ಕೂತ್ಕೊಂಡಿತ್ತು. ತಿರುಗಿ ಗೌತಮ ಶಿಷ್ಯರಿದ್ರಲ್ಲ, ಗೌತಮರ ಶಿಷ್ಯರು ಅವರು ಅದನ್ನು ನಡಿ ಅಂತ ಬೆದರಿಸಿ ಓಡಿಸಿದ್ರು. ಅದೇನು ಮಾಡ್ಬಿಡ್ತು, ಓಡಿಸಿದ ತಕ್ಷಣ ಆ ಅಶ್ವತ್ಥ ಮರ ಇತ್ತಲ್ಲ, ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಇದ್ದಕ್ಕಿದ್ದಾಗೆ ನಿಂತ್ಕೊಂಡ್ಬಿಡ್ತಲ್ಲಿ. ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ನಿಂತ್ಕೋತಿದ್ದ ಹಾಗೆ ಏನಾಯಿತು ಗೊತ್ತಾ, ಆ ನಾಯಿ ರಾಜನ ರೂಪ ಬಂದ್ಬಿಡ್ತು ನಾಯಿಗೆ.
ಆ ರಾಜ ಸರ್ವಾಲಂಕಾರ ಭೂಷಿತರಾಗಿ ಅಲ್ಲಿ ಇದ್ದಂತಹ ಋಷಿಗಳಿಗೆ ನಮಸ್ಕಾರ ಮಾಡಿದ್ರು. ಗೌತಮರಿಗೆ ನಾಯಿ ರಾಜ ಆಗಿದ್ದು ನೋಡಿ ಆಶ್ಚರ್ಯ ಆಯಿತು. ಯಾರು ನೀನು, ನಿನಗ್ಯಾಕೆ ಈ ಜನ್ಮ ಬಂತು ಅಂತ ಋಷಿಗಳು ಕೇಳ್ತಾರೆ. ಆಗ ರಾಜ ಹೇಳ್ತಾನೆ, ಮಹಾಮುನಿಗಳೇ, ನಾನು ಕಳಿಂಗ ದೇಶದಲ್ಲಿ ಜಯಚಂದ್ರ ಅನ್ನುವಂಥ ರಾಜ. ನಾನು ಆಗ ಸಕಲ ವಿದ್ಯಾಪಾರಂಗತನಾಗಿದ್ದೆ, ಪ್ರಜಾಪಾಲಕನಾಗಿದ್ದೆ, ಎಲ್ಲರ ಅನುರಾಗವನ್ನು ಸಂಪಾದನೆ ಮಾಡಿಕೊಂಡಿದ್ದೆ, ಒಳ್ಳೆ ದೊರೆ ಅಂತ ಅನ್ನಿಸ್ಕೊಂಡಿದ್ದೆ. ರಾಜಧರ್ಮಗಳನ್ನ ನಿಷ್ಠೆಯಿಂದ ನಾನು ಪಾಲಿಸ್ತಾ ಇದ್ದೆ, ದಾನ ಧರ್ಮಗಳನ್ನ ಅಪಾರವಾಗಿ ಮಾಡಿದ್ದೆ, ಕೆರೆ ಕಟ್ಟಿಸಿದ್ದೆ, ಬಾವಿ ತೋಡಿಸಿದ್ದೆ, ದೇವಾಲಯಗಳನ್ನ ನಿರ್ಮಾಣ ಮಾಡಿಸಿದ್ದೆ, ಅನ್ನದಾನ ಕೊಟ್ಟೆ, ಭೂದಾನ ಕೊಟ್ಟೆ, ಪುಣ್ಯ ಕಾರ್ಯಗಳನ್ನೆಲ್ಲ ನಾನು ಮಾಡಿದ್ದೆ. ಆದರೂ ಈ ನಾಯಿ ಜನ್ಮ ನನಗೆ ಬಂದ್ಬಿಡ್ತು, ಯಾಕೋ ಗೊತ್ತಿಲ್ಲ. ಈ ಜ್ಞಾನಿಗಳಾದ ನೀವೇ ನನಗೆ ಈ ನಾಯಿ ಜನ್ಮ ಯಾಕೆ ಬಂತು ಅಂತ ನೀವೇ ತಿಳಿಸ್ಬೇಕು ಅಂತ ಕೇಳ್ತಾನೆ. ಆಗ ಇವ್ರು ಯೋಚನೆ ಮಾಡ್ಕೊಂಡು ಹೇಳ್ತಾರೆ, ಒಂದಾನೊಂದು ದಿವಸ ಋಷಿ ಒಬ್ಬ ಯಜ್ಞ ಮಾಡ್ತಾಯಿದ್ದಂತೆ. ಯಜ್ಞ ಸಾಮಗ್ರಿಗಾಗಿ ಸಹಾಯ ಬೇಡಿದಂತೆ. ಆಗ ಏನಕ್ಕೆ ಬೇಕು ನಿನಗದು ಅಂತ ಅವನ್ನ ಸತ್ಕಾರ ಮಾಡಿ ಪ್ರಶ್ನೆ ಮಾಡ್ತಾನೆ. ಆಗ ಆ ರಾಜ ಮುನಿ ಹೇಳ್ತಾನೆ, ರಾಜ ನಿನಗೊಂದು ರಹಸ್ಯ ಹೇಳ್ತೀನಿ. ಈ ಮಾಸದಲ್ಲಿ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದು ಪ್ರಶಸ್ತವಾದ ಕಾಲ ಆಗಿದೆ. ನಿತ್ಯ ನೀನು ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡಿಕೊಂಡು ಶ್ರೀಹರಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಮಾಘ ಮಾಸದ ಮಹಿಮೆ ಶ್ರವಣ ಇದನ್ನೆಲ್ಲ ಮಾಡಿದ್ರೆ ನಿನಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತೆ ಮಹಾರಾಜ ಅಂತ ಆ ರಾಜನಿಗೆ ಆ ವ್ಯಕ್ತಿ ಹೇಳ್ತಾನೆ. ಆಗ ಅವನೇನು ಮಾಡ್ತಾನೆ, ಆ ರಾಜ ಏನು ಮಾಡ್ತಾನೆ, ಹೋಗೋಗು ಎಲ್ಲ ಬಿಟ್ಟು ಪೂಜೆ ಮಾಡೋದಂತೆ, ಪ್ರದಕ್ಷಿಣೆ ಮಾಡೋದಂತೆ, ಹೋಗೋಗು, ಮಾಡೋ ಕೆಲಸವಿಲ್ಲ ಅಂತ ಎಲ್ಲ ಬೈದುಬಿಡ್ತಾನೆ. ನನಗೂ ಗೊತ್ತು, ಹೋಗು, ನಾನು ಬೇಕಾದಷ್ಟು ದಾನ ಮಾಡಿದ್ದೀನಿ, ಬೇಕಾದಷ್ಟು ಕೆರೆ ತೋಡಿಸಿದ್ದೀನಿ, ಬಾವಿ ತೋಡಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಸುಮ್ಮನೆ ಇವಾಗ ಅದು ಯಾವುದು ಈ ಮಾಘ ಮಾಸ ಮೊದಲೇ ಚಳಿ, ನನಗೆ ಮಲ್ಕೊಂಡ್ರೆ ಸಾಕು ಅನಿಸಿರುತ್ತೆ ಚಳಿ ಬೆಚ್ಚಿಗೆ ಹೊತ್ಕೊಂಡು. ನೀನು ಯಾವುದು ಈ ಮಾಘ ಮಾಸದ ಚಳಿನಲ್ಲಿ ಸ್ನಾನ ಮಾಡೋದು, ಹೋಗೋಗಿ ಇದೆಲ್ಲ ಬೂಟಾಟಿಕೆ ಇದೆಲ್ಲ ನಂಗೆ ಬೇಡ, ಬೇಕಾದ್ರೆ ದಾನ ಧರ್ಮಗಳನ್ನ ನಾನು ಈಗಾಗಲೇ ಮಾಡಿಬಿಟ್ಟಿದ್ದೀನಿ, ಇದೇ ಸಾಕು, ನನಗೆ ಇನ್ಯಾವ ಹೊಸ ವ್ರತನೂ ಬೇಡ, ಹೋಗು ಅಂತ ಹೇಳ್ಬಿಡ್ತಾನಂತ ಇವನು ಮಹಾರಾಜ. ಇದನ್ನು ಕೇಳಿದ ತಕ್ಷಣ ಆ ಋಷಿಗೆ ಸಿಟ್ಟು ಬರುತ್ತೆ. ಏನು ರಾಜ, ನೀನು ನಾನು ಹೇಳಬೇಕು ಅಂತಿದ್ದೆ, ನಾನು ಹೇಳಿದ್ದೀನಿ, ಪಾಲಿಸೋದು ಬಿಡೋದು ನಿನ್ನಿಷ್ಟ, ಇದು ನನ್ನ ಕರ್ತವ್ಯ, ನಾನು ಹೇಳಬೇಕು ಹೇಳಿದ್ದೀನಿ, ನಿನಗೆ ಇಷ್ಟ ಬಂದಂಗೆ ನೀನು ಮಾಡ್ಕೋ, ನೀನು ಕೊಟ್ಟು ದಾನನೂ ನನಗೆ ಬೇಡ ಅಂತ ಹೇಳಿಬಿಟ್ಟು ಆ ದಾನನೂ ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಇವನು ಅಯ್ಯಯ್ಯೋ ದಾನನೂ ತೊಗೊಳ್ದೆ ಹೋಗ್ತಿದೆಯಲ್ಲಪ್ಪ, ಇರಪ್ಪ ಸ್ವಲ್ಪ ದಾನನಾರು ತೊಗೊಂಡೋಗಪ್ಪ ಅಂತ ಕ್ಷಮೆ ಕೇಳಿಕೊಂಡು ತೊಗೊಳ್ಳಿ ಅಂತ ಹಿಂಸೆ ಮಾಡಿದ್ದಕ್ಕೆ ಆವಾಗ ಒಂದು ಸ್ವಲ್ಪ ದಾನ ಸ್ವೀಕರಿಸ್ಕೊಂಡು ಆ ಋಷಿ ಹೋಗ್ತಾನಂತೆ. ಹೀಗೆ ಆಯಿತು. ಇದಾದಮೇಲೆ ಆ ರಾಜ ಒಂದಷ್ಟು ದಿವಸ ರಾಜ್ಯ ಭಾರ ಮಾಡಿರ್ತಾನೆ. 7 ಸಲ, ಒಂದು ಸಲ ಅಲ್ಲ, 7 ಜನ್ಮ ಅಂತೀವಿ ನೋಡಿ, ಹಾಗೆ 7 ಜನ್ಮಕ್ಕೂ ನಾಯಿ ಜನ್ಮನೇ ಬಂತಂತೆ ಇವನಿಗೆ. ಅದಕ್ಕೆ ಏನು ಕಾರಣ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಾನು ಏನು ಪಾಪ ಮಾಡಿದ್ದೆ, ನನಗೆ ಇವಾಗ ಪೂರ್ವಜನ್ಮದ ಸ್ಮರಣೆ ಬಂದಿದೆ, ನೀವೇ ಇದಕ್ಕೆ ಪರಿಹಾರ ಕೊಡಬೇಕು ಅಂತ ಆ ರಾಜ ಕೇಳ್ತಾನೆ. ಆವಾಗ ಮುನಿಗಳು ಹೇಳ್ತಾರೆ, ನೋಡಪ್ಪ, ನೀನು ಶ್ರೇಷ್ಠ ತಪಸ್ವಿಯಾದ ನನ್ನಲ್ಲಿಗೆ ಶ್ರೇಷ್ಠ ತಪಸ್ವಿಗಳು ಅವ್ರು ಬಂದಿದ್ದು ಅಲ್ವಾ, ನೀವು ಬಂದಿದ್ರಲ್ಲ, ಒಬ್ಬರು ಋಷಿಗಳು ಬಂದಿದ್ರು ಅಂತ ಹೇಳಿದೆಯಲ್ಲ, ಅವರು ಒಳ್ಳೆ ಮಾತ್ರ ಹೇಳ್ಕೊಟ್ರಲ್ವ ನಿನಗೆ, ಪೂಜೆ ಮಾಡಬೇಕು, ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು, ವ್ರತಾಚರಣೆ ಮಾಡಬೇಕು ಅಂತ ಒಳ್ಳೆಯದನ್ನೇ ಹೇಳ್ಕೊಟ್ರು ಅವ್ರು ನಿನಗೆ. ನೀನೇನು ಮಾಡಿದೆ, ಉದಾಸೀನ ಮಾಡಿದೆ ಅಷ್ಟೇ ಅಲ್ಲ, ಅದನ್ನು ತಿರಸ್ಕರಿಸ್ದೆ, ಅವ್ರನ್ನ ಆಡಿಕೊಂಡೆ, ಯಾವ್ದು ಮಹಾ ಹೋಗು ಅಂದೆ. ಇದೆಲ್ಲ ತಪ್ಪಲ್ವಾ? ಇದನ್ನೆಲ್ಲ ಆ ಉತ್ತಮವಾದ ಮಾತುಗಳನ್ನ ನೀನು ನಿರ್ಲಕ್ಷ್ಯ ಮಾಡಿದೆಯಲ್ಲ, ಹಾಗಾಗಿಯೇ ನಿನಗೆ ಈ ನಾಯಿ ಜನ್ಮ ನಿಂಗೆ ಬಂತು. ಆದರೆ ಈಗ ನೀನು ರಾಜ ಆಗಿದೆಯಾ, ಅದು ಏನು ಕಾರಣ ಅಂತಂದರೆ, ನಾನು ಕೃಷ್ಣಾ ನದಿ ಸ್ನಾನಕ್ಕೆ ಇಲ್ಲಿಗೆ ಬಂದಿದ್ನಾ, ನೀನು ನಾಯಿಯಾಗಿ ಬಂದು ಅಲ್ಲಿ ಮಾಘಸ್ನಾನ ಮಹಾತ್ಮೆಯನ್ನು ನಿನ್ನ ಕಿವಿಗೆ ಬಿತ್ತು, ಆ ಕತೆ ಬಿತ್ತು. ಆಮೇಲೆ ನೀನು ನಾಯಿ ಅಂತ ನಿನ್ನನ್ನು ನನ್ನ ಶಿಕ್ಷೆಲ್ಲ ಹೊಡೆದಿಟ್ಟಿದ್ರು. ಆದರೂ ನೀನು ತಿರುಗಿ ಬಂದಿಲ್ಲೇ ಕೂತ್ಕೊಂಡೆ, ತಿರುಗಿ ಕತೆ ಕೇಳಿದೆ, ತಿರುಗಿ ಎಲ್ಲದನ್ನು ನೋಡಿದೆ ಅಲ್ವಾ. ಈಗ ನೋಡು, ಆಮೇಲೆ ಏನಾಯಿತು, ನೀನು ಭಗವಂತನ ಪೂಜಾ ಮಂಟಪದ ಸುತ್ತ ಪ್ರದಕ್ಷಿಣೆ ಹಾಕ್ಬಿಟ್ಟೆ, ನೀನು ಹೀನ ಜನ್ಮ ನಿವಾರಣೆ ಆಗೋಯ್ತು. ನೀನು ಅಶ್ವತ್ಥ ಕಟ್ಟೆ ಸುತ್ತದೆಯಲ್ಲ, ಹಾಗಾಗಿ ನಿನಗೆ ಭಗವಂತ ಮತ್ತೆ ನಿನ್ನ ನಿಜ ರೂಪವನ್ನು ದಯಪಾಲಿಸಿದ್ದಾನೆ. ಗೊತ್ತಾಯ್ತೇನಪ್ಪ ಮಾಘ ಮಾಸದ ಮಹಿಮೆ ಎಂಥದ್ದು ಅಂತ. ಮೊದಲು ಮಾಘ ಮಾಸದಲ್ಲಿ ಸ್ನಾನ ಪೂಜೆ ಜಪ ತಪಗಳನ್ನ ಮಾಡಬೇಕು, ಇದನ್ನು ನಿರ್ಲಕ್ಷಿಸಬಾರ್ದು ಅಂತ ಆಗ ಮುನಿಗಳು ಹೇಳ್ತಾರೆ. ಅಷ್ಟರಲ್ಲಿ ಅಶ್ವತ್ಥ ಮರದ ಹತ್ರ ಒಂದು ಕಪ್ಪೆ ಇರುತ್ತೆ. ಆ ಕಪ್ಪೆ ಬರುತ್ತೆ ಮುಂದೆ, ಕಪ್ಪೆ ಬಂದು ಗೌತಮ ಮಹರ್ಷಿಗಳಿಗೆ ನಮಸ್ಕಾರ ಮಾಡುತ್ತೆ.
ನಮಸ್ಕಾರ ಮಾಡ್ತಿದ್ದಾಗೇ ಅದು ಋಷಿಕನ್ಯೆಯಾಗಿ ಬದಲಾಗ್ಬಿಡುತ್ತೆ. ಅದು ಸುಂದರಿಯೂ ಬುದ್ಧಿಶಾಲಿಯೂ ಆದಂಥ ಆ ಕನ್ಯೆ ನಮಸ್ಕಾರ ಮಾಡ್ಕೊಂಡು ನಿಂತ್ಕೋತಾಳೆ, ಸುಂದರವಾಗಿರ್ತಾಳೆ. ಅವಳ ಪೂರ್ವಜನ್ಮದ ವೃತ್ತಾಂತವನ್ನು ಗೌತಮರು ಶಿಷ್ಯರಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಮಾಘ ಮಾಸ ಮಹಾತ್ಮೆಯಲ್ಲಿ 17ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ ಬಂಧುಗಳೇ. 18ನೇ ಅಧ್ಯಾಯವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಆ ಮಂತ್ರವನ್ನು ಉಚ್ಚಾರಣೆ ಮಾಡಿ ಆ ನಂತರ ಕತೆಗೆ ಬರೋಣ. ಆ ಮಂತ್ರ ಹೀಗಿದೆ: ಓಂ ಓಂ ಸ್ವೋಂ ಸರ್ವಮಂಗಳಾಯೇ ನಮಃ. ಓಂ ಓಂ ಸ್ವೋಂ ಸರ್ವಮಂಗಳಾಯೇ ನಮಃ. ಹಾಂ, ಈಗ 18ನೇ ಅಧ್ಯಾಯದ ಕಥೆಯನ್ನು ನಾನು ನಿಮ್ಗೆ ಹೇಳ್ತೀನಿ. ಗೌತಮರು ಶಿಷ್ಯ ಬೋಧನಾರ್ಥವಾಗಿ ಆ ಕನ್ಯೆಯನ್ನು ಕೇಳಿದ್ರು. ಏನಮ್ಮ ನಿನ್ನ ಪೂರ್ವಜನ್ಮದ ವೃತ್ತಾಂತ ಏನು ಅಂತ ಕೇಳಿದ್ರು. ಆಗ ಆ ಹುಡುಗಿ ಹೇಳಿದ್ಲು, ಗೋದಾವರಿ ನದಿ ತೀರದಲ್ಲಿ ಒಂದು ಗ್ರಾಮ ಇತ್ತು. ಅಲ್ಲಿ ಹರಿಶರ್ಮ ಅಂತ ಒಬ್ಬರಿದ್ದರು. ಅವ್ರ ಮಗಳಾಗಿ ನಾನು ಮಂಜುಳಾ ಅಂತ ನಾನು ಹೆಸರಿಟ್ಟಿದ್ರು. ನಾನು ಒಂದು ವಯಸ್ಸಿಗೆ ಬಂದಾಗ ಜ್ಞಾನಾನಂದ ಅನ್ನೋರ ಜೊತೆ ನನ್ನನ್ನು ವಿವಾಹ ಮಾಡಿಕೊಟ್ರು. ನನ್ನ ಮದುವೆ ಮಾಡಿದ್ರು. ಅವರು ಪರಮ ಸಾತ್ವಿಕರು, ಪಂಡಿತರು ಆಗಿದ್ದರು ನಮ್ಮ ಯಜಮಾನರು. ಒಂದು ಸತಿ ಹೀಗೆ ಮಾಘ ಮಾಸ ಬಂತು. ಆಗ ನಮ್ಮ ಯಜಮಾನರು ನನಗೆ, ಈ ಮಾಘ ಮಾಸ ತುಂಬ ಒಳ್ಳೆಯದು, ನೀನು ಈ ಮಾಸದಲ್ಲಿ ಅರುಣೋದಯದಲ್ಲೇ ಎದ್ದು ಮಾಘ ಸ್ನಾನವನ್ನು ಮಾಡು, ನಿತ್ಯ ಇದು ಮಾಡಿದಾಗ ನಿನಗೆ ಸಕಲ ಅಭೀಷ್ಟ ಸಿದ್ಧಿಯಾಗುತ್ತೆ. ನೀನು ಭಕ್ತಿಯಿಂದ ಶ್ರೀಹರಿಯ ಸೇವೆಯನ್ನು ಮಾಡು, ಇದರಿಂದ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಆದರೆ ನಾನು ಅವ್ರ ಮಾತನ್ನು ಲೆಕ್ಕಿಸಲಿಲ್ಲ. ಮತ್ತು ಇನ್ನೊಂದು ಮಾತು ಹೇಳಿದ್ರು ಅವರು, ದಿನಕ್ಕೆ ಒಂದು ಅಧ್ಯಾಯದ ಹಾಗೆ ತಿಂಗಳ 30 ದಿನಗಳಲ್ಲಿ ಈ ಮಹಾತ್ಮೆಯನ್ನು ನೀನು ಪಾರಾಯಣ ಮಾಡು, ನಿನ್ನ ಸೌಭಾಗ್ಯ ನಿರಂತರವಾಗಿರುತ್ತೆ ಅಂತ ಹೇಳಿದರು. ಅದಕ್ಕೆ ನಾನು ಅವ್ರ ಮಾತನ್ನು ಕೇಳಿಲ್ಲ. ಸೌಮ್ಯ ಸ್ವಭಾವ ಆಗಿತ್ತು ನಮ್ಮ ಯಜಮಾನರದು. ಆದರೆ ನಾನು ಆ ಸೌಮ್ಯ ಸ್ವಭಾವದ ಅವರ ವ್ಯಕ್ತಿತ್ವವನ್ನು ಉಲ್ಲಂಘಿಸಿ ಮಾತಾಡಿದೆ. ನನ್ನ ಪತಿಯನ್ನು ಮತ್ತಷ್ಟು ಕೆಣಕಿ ಮಾತಾಡಿದೆ. ಮಾಡೋ ಕೆಲಸವೆಲ್ಲ ಹೋಗಿ ಅಂತೆಲ್ಲ ಬೈದ್ಬಿಟ್ಟೆ. ಇದು ಅವ್ರಿಗೂ ತುಂಬ ಬೇಜಾರಾಯಿತು, ತುಂಬ ಕೋಪ ಬಂತು. ಆಗ ಅವ್ರು ನನಗೆ ಬೈದರು, ಮೂರ್ಖಳೆ, ನೀನು ದೈವ ಭಕ್ತೆ ಅಂತ ತಿಳ್ಕೊಂಡೆ ನಾನು, ಆದರೆ ನೀನು ಹೀಗೆ ದೈವ ದ್ವೇಷಿ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನು ನೀನು ನನ್ನ ಜೊತೆ ಇರಬೇಡ, ಹೋಗು ಅಂತ ಬೈದ್ಬಿಟ್ರು. ಮಾಘ ಮಾಸ ಅಂದರೆ ಏನು ತಿಳ್ಕೊಂಡಿದ್ದೆ ನೀನು? ಮಾಘ ಮಾಸ ಅಂದರೆ ಅಷ್ಟು ಕ್ಷುಲ್ಲಕ ಆಗೋಯ್ತಾ ನಿನಗೆ? ಇರಲಿ, ನಿನ್ನ ಅಹಂಕಾರನೇ ನಿನ್ನ ಶಿಕ್ಷೆ ಕೊಡುತ್ತೆ ನಿನಗೆ. ಈ ಕೃಷ್ಣಾ ನದಿ ತೀರದಲ್ಲಿ ನೀನೊಂದು ಕಪ್ಪೆಯಾಗಿ ಜನ್ಮ ತಾಳ್ತೀಯ ನೋಡು ಅಂತ ಶಾಪ ಕೊಟ್ಬಿಡ್ತಾರೆ ನಮ್ಮ ಯಜಮಾನರು. ಹಾಗಾಗಿ ನನಗೆ ನನ್ನ ಪತಿ ಶಾಪದಿಂದ ತುಂಬ ಭಯ ಆಗೋಯಿತು. ನನ್ನಲ್ಲಿದ್ದ ಅಹಂಕಾರ ಎಲ್ಲ ಹೋಯಿತು. ತಕ್ಷಣ ಅವರು 2 ಪಾದಗಳನ್ನ ಹಿಡ್ಕೊಂಡು ದೈನ್ಯ ಭಾವದಿಂದ ನನಗೆ ಬೇಡ್ಕೊಂಡೆ, ನನಗೆ ಈ ಶಾಪ ವಿಮೋಚನೆ ಹೇಗೆ, ನಾನು ಕಪ್ಪೆಯಾಗೇ ಕೊನೆವರೆಗೂ ಇರಬೇಕಾ, ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಇಲ್ವಾ ಅಂತೆಲ್ಲ ನಾನು ಕೇಳಿಕೊಂಡೆ. ಆಗ ಅವರು ಹೇಳಿದ್ರು, ನೋಡು, ಗೌತಮ ಮಹರ್ಷಿಗಳು ಯಾತ್ರಾತ್ರವಾಗಿ ಇಲ್ಲಿಗೆ ಬರ್ತಾರೆ, ಯಾತ್ರೆ ಮಾಡ್ಕೊಂಡು ಬರ್ತಾರೆ. ಆವಾಗ ಅವರ ತಪೋಬಲದಿಂದ, ಮಾಘ ಮಾಸದ ವ್ರತದ ಫಲದಿಂದ ನಿನಗೆ ಮತ್ತೆ ನಿನ್ನ ನಿಜ ಸ್ವರೂಪ ನಿನಗೆ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ಈಗ ಮತ್ತೆ ನನಗೆ ನನ್ನ ಮರು ಜನ್ಮ, ಮತ್ತೆ ನನ್ನ ಜನ್ಮ ಬಂದಿದೆ. ನೀವು ಗೌತಮ ಮುನಿಗಳು, ನಿಮ್ಮನ್ನು ನೋಡಿದ್ದಕ್ಕೆ, ನಿಮ್ಮ ಪಾದಸ್ಪರ್ಶ ಮಾಡಿದ್ದಕ್ಕೆ ನನಗೆ ಈ ಜನ್ಮ, ನನ್ನ ಮೊದಲನೇ ಜನ್ಮ ನನಗೆ ಬಂದಿದೆ ಅಂತ ಅವರು ಎಲ್ಲ ಈ ವೃತ್ತಾಂತವನ್ನು ಗೌತಮ ಮಹರ್ಷಿಗಳಿಗೆ ಹೇಳ್ತಾಳೆ. ಆಗ ಅವರು ಹೇಳ್ತಾರೆ, ಮಗಳೇ, ಭಯಪಡಬೇಡಮ್ಮ, ನಿನಗೆ ಎಷ್ಟು ಕಾಲ ಶಾಪ ಅನುಭವಿಸಿದ್ಯಾ? ಈಗ ನಿನ್ನ ಪತಿ ವೈಕುಂಠ ಲೋಕದಲ್ಲಿದ್ದಾನೆ. ನಿನ್ನ ಪತಿ ಮಾತನ್ನು ಕೇಳ್ದಲೇ ಇದ್ದಿದ್ದಕ್ಕೆ ಇಷ್ಟು ತೊಂದರೆನೆಲ್ಲ ನೀನು ಅನುಭವಿಸ್ಬೇಕಾಯ್ತು. ಮಾಘ ಮಾಸ ಅಂದರೆ ಸುಮ್ಮನೆ ಅಲ್ಲ ಕಣಮ್ಮ, ಇದು ತುಂಬ ಪ್ರಭಾವವಾದದ್ದು. ಆರೋಗ್ಯ, ಐಶ್ವರ್ಯ, ಅಷ್ಟೇಕೆ ಮೋಕ್ಷ ಕೂಡ ಸಿಗುವಂತಹ ಮಾಸ ಇದು. ಇದನ್ನು ಸಂಪೂರ್ಣವಾಗಿ ಭಕ್ತಿಯಿಂದ ಉತ್ತಮ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ನೀನು ಇದನ್ನು ಆಚರಿಸಿದ್ರೆ ಇದಕ್ಕಿಂತ ಶ್ರೀಹರಿಗೆ ಪ್ರೀತ್ಯರ್ಥವಾದದ್ದು ಮತ್ಯಾವುದು ಇನ್ಯಾವುದು ಪೂಜೆ ಇಲ್ಲ. ನಿನ್ನ ಪತಿ ಭವಿಷ್ಯ ಎಲ್ಲ ಗೊತ್ತಿತ್ತು, ಅವನಿಗೆ ಜ್ಞಾನಿ ಅವನು, ನಿನಗೆ ಸನ್ಮಾರ್ಗವನ್ನೇ ತೋರಿಸ್ತಾ, ಆದರೂ ನೀನು ಅದನ್ನು ಅಲಕ್ಷ್ಯ ಮಾಡಿಬಿಟ್ಟೆ. ಅದ್ರ ಫಲವಾಗಿ ನೀನು ಕಪ್ಪೆಯಾಗಿ ಜನ್ಮ ತಾಳಿದೆ. ಸರಿ, ಇಷ್ಟು ದಿವಸ ಅನುಭವಿಸಿದ್ದಾಯಿತು. ನೀನು ಅವನ ವಂಶವನ್ನು ಬೆಳೆಸಬೇಕು ಅಂತ ಅವನು ಅಂದ್ಕೊಂಡಿದ್ದ, ಆದರೆ ನೀನು ಅದನ್ನು ಪೂರೈಸಲಿಲ್ಲ. ಹೋಗಲಿ ಬಿಡು, ಇವತ್ತು ನೀನು ದೈವ ಸಂಕಲ್ಪದಿಂದ ಅಕಸ್ಮಾತ್ತಾಗಿ ಇಲ್ಲಿಗೆ ಬಂದಿದೆಯಾ. ನಿನ್ನ ಪತಿ ಶಾಪ ಕೂಡ ಈ ಮಾಘ ಮಾಸದ ಮಹಿಮೆಯಿಂದ ನಿವಾರಣೆ ಆಗಿದೆ. ಅಲ್ಲದೆ ಈಗ ಮಾಘ ಮಾಸ ಕೂಡ ಸಮೀಪ ಬಂದಿದೆ, ಮಾಘ ಮಾಸ ನಡೀತಾ ಇದೆ. ಇಂಥ ಸಮಯದ ಒಂದು ಸದುಪಯೋಗವನ್ನು ಮಾಡ್ಕೋ.
ಈಗ ತಿಳಿದೇನೋ ಮಾಡಿರುವಂಥ ಪಾಪಗಳೆಲ್ಲ ಈ ವ್ರತಾಚರಣೆಯಿಂದ ಭಸ್ಮ ಆಗೋಗುತ್ತೆ. ಮಾಘ ಮಾಸದ ಪಾಡ್ಯ, ದಶಮಿ, ಏಕಾದಶಿ, ಹುಣ್ಣಿಮೆ ಈ ದಿನಗಳಲ್ಲಿ ಸ್ನಾನ, ಜಪ, ದಾನಗಳನ್ನ ಆಚರಿಸಿದ್ರೆ ಶ್ರೀಹರಿಗೆ ಪ್ರೀತಿಯಾಗ್ಬಿಡುತ್ತೆ. ಅವನು ಸಕಲ ಸಂಪದಗಳನ್ನ ಕೊಡ್ತಾನೆ, ಮೋಕ್ಷನೂ ಕೊಡ್ತಾನೆ. ಶ್ರದ್ಧಾಭಕ್ತಿಗಳಿಂದ ಮಾಘ ಮಾಸದ ಮಹಿಮೆಗಳನ್ನ ಹೇಳ್ತಕ್ಕಂಥ ಕಥೆಗಳನ್ನ ಕೇಳಿದ್ರೂ ಕೂಡ ಎಷ್ಟೋ ಶುಭ ಫಲಗಳು ಎಲ್ರಿಗೂ ದೊರೆಯುತ್ತೆ. ಹಾಗಾಗಿ ಎಲ್ಲ ನೀನು ಈ ಮಾಸದಲ್ಲಿ ಇದನ್ನು ಮಾಡು ಅಂತ ಹೇಳ್ತಾರೆ. ಹೀಗೆ ಆ ಬ್ರಾಹ್ಮಣ ಪತ್ನಿ ಮಾಘದ ಉಳಿದ 5 ದಿನಗಳಲ್ಲಿ ಆಚರಣೆ ಮಾಡಿ ತನ್ನ ಪತಿಯ ಸಾನ್ನಿಧ್ಯವನ್ನು ಗೌತಮರ ಅನುಗ್ರಹದಿಂದ ಹೊಂದ್ತಾಳೆ. ಇಲ್ಲಿಗೆ ಮಾಘ ಮಾಸ ಮಹಾತ್ಮೆಯಲ್ಲಿ 18ನೇ ಅಧ್ಯಾಯದ ಕತೆ ಮುಕ್ತಾಯವಾಗುತ್ತೆ ಬಂಧುಗಳೇ. ನೋಡಿದ್ರ ಎಷ್ಟು ಚೆನ್ನಾಗಿದೆ ಕತೆ. ನನಗೆ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಬಂಧುಗಳೇ. ನಿಜವಾಗ್ಲೂ ನಾನೆಲ್ಲ ಪುಣ್ಯ ಮಾಡಿದ್ದೆ ಈ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು. ನನ್ನ ಚಾನಲಲ್ಲಿ ಭಕ್ತಿ ಭಾವದ ಕಥೆಗಳನ್ನೇ ಹೇಳೋದು ಅಂತ ಅಂದ್ಕೊಂಡು ತೀರ್ಮಾನ ಮಾಡಿದ್ದೀನಿ. ಭಕ್ತಿ ಭಾವದ ಹಾಡುಗಳನ್ನ ಹೇಳೋದು ಅಂತ ತೀರ್ಮಾನ ಮಾಡಿದ್ದೀನಿ. ಹಾಗೆ ಏನಾದರೂ ಅಷ್ಟೋತ್ತರಗಳಾಗಲಿ, ದಿನದ ವಿಶೇಷ ದಿನಗಳ ಕಥೆಗಳಾಗಲಿ, ಏನು ಅವತ್ತಿನ ವಿಶೇಷ ಇಂಥದ್ದನ್ನೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಕವನಗಳನ್ನು ಬರೆಯುವಂಥ ಹವ್ಯಾಸ ಇದೆ. ಆ ಕವನಗಳನ್ನು ಕೂಡ ನಾನು ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಒಳ್ಳೆಯ ವಿಚಾರದಿಂದ ನನ್ನ ಚಾನಲ್ ಪ್ರಾರಂಭವಾಗಿದೆ. ಅದು ನಂಗೆ ಸಂತೋಷ ಆಗ್ತಾಯಿದೆ. ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ ಈ ಚಾನಲ್ ಪ್ರಾರಂಭ ಮಾಡಿ. ಭಕ್ತಿ ಭಾವದಿಂದ ನನಗಾದಷ್ಟು, ನನಗೆ ತಿಳಿದಷ್ಟು ಭಕ್ತಿಯಿಂದ ನಾನು ಈ ಕಥೆಯನ್ನು ಓದಿ, ಅಂದರೆ ನನಗೆ ತೋಚಿದ ಹಾಗೆ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ. ದಯವಿಟ್ಟು ಇದರಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದ್ದರೆ ಅದನ್ನು ಕ್ಷಮಿಸಬೇಕು, ಅದನ್ನು ನಿಮ್ಮ ಹೊಟ್ಟೆಗೆ ಹಾಕ್ಕೋಬೇಕು ಅಂತ ನಾನು ಪ್ರೀತಿಯಿಂದ ಕೇಳ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ. ಹಾಗೆ ಒಳ್ಳೆಯದಕ್ಕೆ ದಯವಿಟ್ಟು ಪ್ರೋತ್ಸಾಹ ಕೊಡಿ ಬಂಧುಗಳೇ. ಎಷ್ಟೋ ಜನ ಹಾಗೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದರಿಂದ ನನಗೂ ಕೂಡ ಅನುಕೂಲ ಆಗುತ್ತೆ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೂ ನನಗೂ ಖುಷಿಯಾಗುತ್ತೆ. ಮತ್ತಷ್ಟು ಒಳ್ಳೆಯ ಕಥೆಗಳನ್ನು ನಾನು ಕೇಳಿಸುವವಳಿದ್ದೀನಿ. ಇಷ್ಟೇ ಅಲ್ಲ, ಇನ್ನು ಮುಂದೆ ಬೇಕಾದಷ್ಟು ರೀತಿಯ ಕಥೆಗಳು, ಎಲ್ಲ ರೀತಿಯ ಭಕ್ತಿ ಭಾವದ ಕಥೆಗಳನ್ನ ನಾನು ನನ್ನ ಚಾನಲ್ನಲ್ಲಿ ನಿಮಗೆಲ್ಲ ಕೇಳಿಸುವವಳಿದ್ದೀನಿ. ದಯವಿಟ್ಟು ಇದಕ್ಕೆ ನನಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ನಿಮ್ಮಗಳನ್ನ ಕೇಳ್ಕೊಳ್ತಾ ನನ್ನ ಇವತ್ತಿನ ಈ ಕಥೆಯನ್ನು ಮುಗಿಸ್ತೀನಿ, ನನ್ನ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ತೆ ಬಂಧುಗಳೇ. ನಿಮ್ಮ ಒಂದು ಪ್ರೀತಿ, ವಿಶ್ವಾಸ ಖಂಡಿತ ನನಗೆ ಬೇಕು. ನಿಮ್ಮ ಸಬ್ಸ್ಕ್ರೈಬರ್ಸು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ವಾ ನನ್ನ ಚಾನಲ್ ನಾನು ನಡೆಸೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಎಷ್ಟೊಂದೆಲ್ಲ ಕಂಡೀಷನ್ಸ್ ಇದೆ ಅಲ್ವಾ ಯೂಟ್ಯೂಬಲ್ಲಿ, ಅದನ್ನೆಲ್ಲ ಪಾಲಿಸಬೇಕು ಅಂದರೆ ನೀವೆಲ್ಲರೂ ನನಗೆ ಸಹಕಾರ ಕೊಡಬೇಕು. ದಯವಿಟ್ಟು ನನಗೆ ಸಹಕಾರ ನೀಡ್ತೀರಾ ಅಂತ ತಿಳ್ಕೊಂಡು ನನ್ನ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.